ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಹತ್ರ. ಎಲ್ಲಿ ಹೋಗ್ತಾ ಇರೋದು ಅಂತಂದರೆ ಉಡುಪಿ. ನಾನು ನಮ್ಮ ಫ್ರೆಂಡ್ಸ್ ಆಯನ್ರೋ ಟೋಟಲ್ಲು 7 ಮೆಂಬರ್ಸ್ ಹೋಗ್ತಾ ಇರೋದು ಉಡುಪಿಗೆ. ಎಷ್ಟು ಪ್ರೈಸು ಏನು ಎಲ್ಲ ಹೇಳ್ತೀನಿ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. Hey guys, we are going to Udupi. ಇವನು ಸತ್ಯ, ಇವನು ಪ್ರವೀಣ್. ಫೈನಲಿ ಉಡುಪಿ ರೀಚ್ ಆದ್ವಿ. ಹೇಳಿರೋ ಫೋಟೋ ಹಾಕಮ್ಮ, ಮೈಲವ್ ಉಡುಪಿ ಅಂತ ಇಟ್ಕೊಂಡು ಮಮ್ಮಲ್ಲಿ. ಫೈನಲಿ ಉಡುಪಿ ಗಾಯ್ಸ್. 15 ಅವರ್ ತಗೊಂಡಿದೆ ಬೆಂಗಳೂರಿಂದ ಇಲ್ಲಿ ಬರೋಕ್ಕೆ ಆಲ್ರೆಡಿ. ಐ ಲವ್ ಉಡುಪಿ. ಸೊ ನೆಕ್ಸ್ಟು ಎಲ್ಲೋಗೋದು ಅಂತಂದರೆ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಮಳೆ ಅವಾಗವಾಗ ಬರ್ತೈತೆ ನಿಲ್ತೈತೆ. ಒಳ್ಳೆ ವೆದರ್ ಚೆನ್ನಾಗಿದೆ. ಆಟೋ ಹುಡುಕ್ಬೇಕು ಇವಾಗ. ಆಟೋ ನೀವು ರೈಲ್ವೆ ಸ್ಟೇಷನಿಗೆ ಬಂದರೆ ನಿಮಗೆ ಆ ಸೈಡು ಟ್ಯಾಕ್ಸಿ ಸಿಗುತ್ತೆ, ಈ ಕಡೆ ಆಟೋ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಕ್ಯೂ ನೋಡಿ ಎಲ್ಲಿವರೆಗೂ ಇದೆ. ಈ ಥರ ಬೆಂಗಳೂರಲ್ಲೂ ಮಾಡಿಬಿಟ್ರೆ ತಲೆನೋವೇ ಇರಲ್ಲ. ಬೆಸ್ಟು ಒಂಥರ. ಅಲ್ಲಿದೆ ನೋಡಿ ಪ್ರಿಪೇಡ್ ಟ್ಯಾಕ್ಸಿ ಕೌಂಟರ್ ಉಡುಪಿ ಅಂತ. ಇವಾಗ ಬರ್ತಾ ಟ್ರೈನಿಗೆ ಪರ್ ಹೆಡ್ಡು 800 ಬೀಳುತ್ತೆ, ಟ್ಯಾಕ್ಸಿ ಎಲ್ಲ ಸೇರಿ. ಆರಾಮಾಗಿ ನಾವು 7 ಮೆಂಬರ್ಸ್ ಬಂದಿರೋದ್ರಿಂದ ಒಬ್ಬೊಬ್ಬರಿಗೆ 800 ಆಗಿದೆ. ಅದಾದಮೇಲೆ ಅಲ್ಲಿ ನಾವು ಡಿನ್ನರ್ ಮಾಡಿದ್ವಿ, ಅಲ್ಲೊಂದು 400-500 ಆಯಿತು. ಆಗಿದೆ. ಸೊ ನಾವಿವಾಗ 7 ಜನಕ್ಕೆ 2 ಆಟೋ ತಗೊಂಡಿರೋದು. ಯಾವುದು ಇದಾ? 3 ಜನನಾ? 10 ಮ್ಯಾಮ್. ನೋಡು ಅದ್ರಲ್ಲಿ ಬರೀ ಇಟ್ಟೇ ಹೋಗಿ 100 ನೀವು ದಪ್ಪಗಿದ್ದೀರಲ್ಲ 100 ಜನ. ಎಲ್ಲಿ ಹೋಗೋರು ನೀವು? ಹಾಂ, ಉಡುಪಿಯಿಂದ ಎಲ್ಲಿ ಹೋಗೋರು? ನಾವು ಇದು ಬ್ಲೂ ವೇಲ್ ಬೀಚು. ಸ್ಟೇ. ಹಾಂ, ಮಲ್ಪೆ. ಮಲ್ಪೆ ಬಸ್ಸಲ್ಲಿ ಹೋಗುದಾ? ಹಾಂ. ನೋಡಿ ಫೈನಲಿ ಉಡುಪಿ ಬಸ್ ಸ್ಟ್ಯಾಂಡ್. ಆಟೋಗೂ ಬಸ್ಗೂ ಏನು ಕೊರತೆ ಇಲ್ಲ. ನೀವು ಆರಾಮಾಗಿ ಸ್ಟೇಗಳ ಹತ್ರನೇ ಹೋಗ್ಬೋದು ಬಸ್ಗಳಲ್ಲಿ. ಇಲ್ಲ ನೀವು ಏನಾದ್ರು ಡೈರೆಕ್ಟಾಗಿ ಹೋಗ್ತೀನಿ ಅಂತಂದರೆ ಕ್ಯಾಬ್ ತಗೊಂಡು ಹೋಗ್ಬೋದು. ಕ್ಲೀನಾಗಿ ಇಟ್ಕೊಂಡು ಅವ್ರಿಗೂ ಬಸ್ ಸ್ಟಾಪ್ನ.
ಹೋಗಿ ಯಾವ್ದಾದ್ರು ವೆಜ್ಜು ಹೋಟ್ಲು ನೋಡ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಬನ್ನಿ ಇವಾಗ ಹೋಟ್ಲು ಹುಡುಕ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ. ಹೋಟೆಲ್ ಶಾಂತಿ ಸಾಗರ್. ಬ್ಯಾಗೆಲ್ಲ ಕೆಳಗಡೆ ಇಟ್ಟು ಕೂತ್ಕೊಳ್ರ. ಬಜೆಟ್ಗಳು ಪರವಾಗಿಲ್ಲ ಮ್ಯಾಮ್. ಹೇಳ್ರಿ ನೀವು, ಆಮೇಲೆ ನಾನು ಹೇಳ್ತೀನಿ. ಓ ಫೈನಲಿ ಎಲ್ಲ ಅಡುಗೆ ಮಾಡೋದಕ್ಕೆಲ್ಲ ತಗೊಂಡಿದ್ದು ಆಯಿತು. ನೆಕ್ಸ್ಟ್ ಇವಾಗ ಡೈರೆಕ್ಟು ಮಲ್ಪೆ ಬಸ್ ಸ್ಟಾಪ್ಗೆ ಹೋಗ್ಬೇಕು. ಇವಾಗ ಉಡುಪಿ ಬಸ್ ಸ್ಟಾಪು ಇಲ್ಲೇ ಲೋಕಲ್ ಬಸ್ಗಳು ಬರುತ್ತಂತೆ. ಸೊ ಅದ್ರಲ್ಲಿ ಹೋಗೋದು. ಹಾಗೆ ನೀವು ಇಲ್ಲಿ ಮೇಲ್ಗಡೆ ಹೋದರೆ ನಿಮಗೆ ಲಾಂಗ್ ರೂಟ್ ಸಿಗುತ್ತೆ, ಲೈಕ್ ಮಂಗಳೂರು ಬೆಂಗಳೂರು ಆ ಥರ ಸಿಗುತ್ತೆ. ನಿಮ್ಗೆ ಲೋಕಲಲ್ಲಿ ಓಡಾಡೋದಕ್ಕೆ ಇಲ್ಲಿದೆ ನೋಡಿ, ನಿಮ್ಗೆ ಕಾಣಿಸ್ತಿದೆಯಾ ಬಸ್ಗಳು, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಫೈನಲಿ ಬಸ್ ಹತ್ತಾಯಿತು. ಇವಾಗ ಟಿಕೆಟ್ ಬಂದು 105 ತಗೊಂಡಿದ್ದಾರೆ ಮಲ್ಪೆ ಬಸ್ ಸ್ಟಾಪ್ಗೆ. ನೋಡಿ ಮಲ್ಪೆ ಬಸ್ ಸ್ಟಾಪಿಂದ ಒಂಚೂರು ಒಂದು 2 ಕಿಲೋಮೀಟರ್ಸ್ ಒಳಗಡೆ ಹೋಗ್ಬೇಕು. ಆಟೋ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸೊ ಇಲ್ಲಿ ಪರ್ ಹೆಡ್ ಬಂದು 20 ರುಪೀಸ್ ತಗೊಂತಾರೆ ಮಲ್ಪೆ ಬೀಚ್ಗೆ. ನೋಡಿ ಆಲ್ರೆಡಿ ಎಷ್ಟು ಬೋಟ್ಗಳಿದೆ. ನೋಡಿ ಇದೆ ನಾವು ಸ್ಟೇ ಬುಕ್ ಮಾಡಿರೋದು ಬೀಚ್ ಬ್ಲೂ ವೇಲ್. ಅಲ್ಲಿ ನಿಮಗೆ ಆಪೋಸಿಟಲ್ಲಿ ಕಲ್ಲಿದೆ ಬೀಚ್ ಹತ್ರ, ನೋಡ್ಬೋದು. ನೋಡಿ ಸ್ಟೇ ಈ ಥರ ಇದೆ. ಏಯ್ ಬ್ಲಾಕಿ, ಏಯ್ ಬಾಯ್ ಆಗ್ತೈತಾ. ಆದಿತ್ಯ ಅಂತ ರೂಮ್ ಬುಕ್ ಮಾಡಿದೆ 7. ಹಾಂ ಕೀ ಕೊಟ್ಟಿರಿ, ಆಮೇಲೆ ಬಂದು ಸೆಟಲ್ ಮಾಡ್ತೀನಿ. ಬ್ಲೂನಾ? ಓಕೆ. ನಡೆಯೋ ಹುಷಾರು, ಕವರ್ ಆಯ್ತು ಮೇಲೆ. ಯಾವುದು ಇದೆ? ಬ್ಲೂ 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 ಬ್ಯಾಕ್ ಸೈಡು ಬೀಚ್ ಇದೆ. ಹಾಂ ಹಾಂ ಬಾ. ಓಹೋ ನೋಡಿ ರೂಮು ನೋಡ್ಕೊಬಿಡ್ರಿ. ಇದೆ ನಮ್ಮ ಅಡುಗೆ ಮಾಡೋ ಐಟಮ್ಸ್. ಸೊ ಸಿಗೋಣ ಆಮೇಲೆ ಬೀಚ್ ಹತ್ರ ಹೋಗ್ಬಿಟ್ಟು ಇವಾಗ ಅಮೌಂಟು ಸೆಟಲ್ ಮಾಡಬೇಕು. ಅಮೌಂಟ್ ಸೆಟಲ್ ಮಾಡಿದ್ರೆ ಸಾಕು ಒನ್ ಡೇದು. ಇನ್ನು ಮಿಕ್ಕಿದ್ದು ಒನ್ ಡೇ ಚೆಕ್ಔಟ್ ಆಗೋ ಟೈಮಲ್ಲಿ ಸೆಟಲ್ ಮಾಡಿದ್ರಾಯಿತು. ಸೊ ಈ ಬೀಚಿಗೆ ಮತ್ತು ಈ ಸ್ಟೇಗೆ ಏನು ಪ್ರೈಸು ಅಂತಂದರೆ ಪರ್ ಡೇ 4000 ಹೇಳಿದ್ದಾರೆ ನಮಗೆ 7 ಮೆಂಬರ್ಸಿಂದ. ಸೊ ನೀವು ಬುಕ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಂಪ್ಲೀಟಾಗಿ ಕಾಲ್ ಮಾಡಿ ಡೀಟೇಲಾಗಿ ಕೇಳ್ಕೊಳ್ಳಿ. ನಮಗೆ ಯಾವ ಫುಡ್ಡು ಅದೆಲ್ಲ ಏನಿಲ್ಲ. ಗಾಯ್ಸ್ ಇವಾಗ ಒಂದು ಡೇದು ಪೇಮೆಂಟ್ ಆಯಿತು. ಇವಾಗ ನೆಕ್ಸ್ಟು ಬಂದು ನಮಗೆ ನಾಳೆಗೆ ಕಾರ್ ನೋಡಿದ್ವಿ.
ಇನೋವಾ ಕೊಡ್ತೀನಿ ಅಂದವ್ರೆ 7 ಮೆಂಬರ್ಸ್ ಅಲ್ಲ, ಸೊ 7 ಸೀಟರ್ ಬೇಕು. ಇಲ್ಲ ಅಂತಂದರೆ 5 ಸೀಟರು ಒಂದು ಯಾವುದಾದ್ರು ಸ್ವಿಫ್ಟು ಆ ಥರ ಕಾರ್ ತಗೊಂಡು ಇನ್ನೊಂದು ಬೈಕ್ ತಗೊಳ್ಳೋಣ ಅಂತ. ಸೊ ಅವ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಿಮಗೆ ಡೀಟೇಲ್ ಕೊಡ್ತೀನಿ. ಸೊ ನಿಮ್ಗೆ ಈ ಕಡೆ ಬಂದರೆ ನಿಮಗೆ ರೆಂಟಲ್ಲು ವೆಹಿಕಲ್ ಎಲ್ಲ ಸಿಗುತ್ತೆ, ಸೊ ಆರಾಮಾಗಿ ಓಡಾಡ್ಬೋದು. ನೋಡಿ ನಾವು ತಗೊಂಡಿರೋ ರೂಮು ಅದು, ಅಲ್ಲಿಂದ ಬ್ಯಾಕ್ ಸೈಡ್ ಈ ಥರ ಇದೆ ವ್ಯೂ. ಪರವಾಗಿಲ್ಲ, ಆ್ಯಾವ್ರೇಜಾಗಿ ಒಂಥರ ಈ ಹಳ್ಳಿ ಮನೆ ಕಡೆ ಇರುತ್ತಲ್ಲ ಸ್ವಲ್ಪ ಆ ಥರನೇ ಇದೆ ಸ್ಟೇ ಇದು. ಹೆವಿ ಸೆಕೆ ಹೊಡಿತಾಯಿತ್ತು ಮಾತ್ರ, ಹೆವಿ ಅಂದರೆ ಹೆವಿ ಸೆಕೆ ಇದೆ. ಮಳೆ ಬಂದ್ರೂ ಸೆಕೆ. ಇದು ನೋಡಿ ಒಳ್ಳೆ ಹಾವು ಇದ್ದಂಗೆ ಐತೆ, ಹೆಬ್ಬಾವು ಇದ್ದಂಗೆ ಐತೆ. ನೋಡಿ ಇದು ಇನ್ನೊಂದು ಬ್ಯಾಕ್ ಸೈಡ್ ಬೀಚು, ಅಂದರೆ ಇದು ಚಿಕ್ಕದಾಗಿದೆ. ಆ ಕಡೆ ಮತ್ತೆ ಐಲ್ಯಾಂಡ್ ಇದೆ, ಈ ಕಡೆ ಐಲ್ಯಾಂಡ್ ಇದೆ. ಸೊ ನೆಕ್ಸ್ಟ್ ಇವಾಗ ನಮ್ಮದು ಏನು ಪ್ಲ್ಯಾನ್ ಅಂತಂದರೆ ಚಿಕನ್ ಎಲ್ಲ ತಂದಿದ್ದೀವಿ. ಸೊ ಇಲ್ಲಿ ಚಿಕನ್ನು ಬೆಂಗಳೂರಲ್ಲಿ ಕಟ್ ಮಾಡೋ ಥರ ಎಲ್ಲ ಮಾಡಲ್ಲ, ಸೊ ಆಲ್ರೆಡಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಅದೆಲ್ಲ ಇಂಪೋರ್ಟ್ ಮಾಡ್ಕೊಂಡು ಟೆಂಡರ್ ಚಿಕನ್ ಇರುತ್ತಲ್ಲ ಆ ಟೈಪಲ್ಲಿ ಇಟ್ಟಿರ್ತಾರೆ. ಸೊ ನಮಗೆಲ್ಲ ಕಟ್ಟಿಂಗ್ ಬೇಕು, ಅಲ್ಲೇ ಫ್ರೆಶ್ ಆಗಬೇಕು ಅಂದರೆ ಸಿಗಲ್ಲ ಇಲ್ಲಿ. ಸೊ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಬರ್ರಿ ಇವಾಗ ನಿಮಗೆ ಫ್ರಂಟ್ ಗೇಟಲ್ಲಿರೋ ಬೀಚು ತೋರಿಸ್ತೀನಿ. ಈ ಸೈಡೆಲ್ಲ ನಿಮಗೆ ಆಲ್ಮೋಸ್ಟ್ ಆಲು ಸ್ಟೇಗಳು ಸಿಗುತ್ತೆ, ಚೆನ್ನಾಗಿದೆ ಸ್ಟೇಗಳು. ಮೇಯ್ನು ನೀವು ಚೆಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಇಲ್ಲಿ ನೋಡಿ, ಇದು ಬ್ಲೂ ವೇಲ್ದು ಫೇಸು ಸ್ಕಲ್. ಸಾವಿರ ಕಣ್ಣಿನ ನವಿಲಾಗಿ ನಿಂತಿದೆ ಸಮಯ ನಿನಗೆಂದು, ಕಣ್ಣನ್ನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು, ಕಿವಿ ಮಾತೊಂದು ಹೇಳಲೆ ನಾನೆಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ನಿನ್ನೆ ಹೀಗಿಲ್ಲ ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕೆಂದು. ಹಸಿರಾಗಿದೆ ದೀಪವು ನಿನಗಾಗಿ, ನಸು ನಗುತ್ತಲೆ ಸಾಗು ನೀ ಗೆಲುವಾಗಿ. ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ, ಈ ಬಾಳುಂಟು ಬಾಳುವ ಸಲುವಾಗಿ. ನೋಡಿ ಚಿಕನ್ ಮಾಡ್ತಾ ಇದ್ದೀವಿ ಎಲ್ಲ ಸೇರ್ಕೊಂಡು. ನೀಟಾಗಿ ತೋರಿಸು ಮ್ಯಾಮ್, ಚಿಕನ್ ಫ್ರೈ ಮಾಡ್ತಾ ಇರೋದು. ಅದು ನೋಡಿ ಚಿಕನ್ ಮಾಡ್ತಾ ಇದ್ದಾನೆ, ಅದು ಹೆಂಗಿರುತ್ತೋ ದೇವ್ರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್, ನಮಗೆ ಕರೆಕ್ಟಾಗಿ ಮಾಡಕ್ಕೆ ಬರಲ್ಲ, ಫ್ರೈ ಮಾಡ್ತಾ ಇರೋದು. ಮ್ಯಾಮ್ ಕರ್ಬೇವೆಲ್ಲ ಹಾಕ್ತಾವ್ರೆ, ನಾವು ತಂದಿಲ್ಲ. ಇವಾಗ ದುಷ್ಯಂತ್ ಅಣ್ಣ ಕಬಾಬ್ ಮಾಡ್ತಾವನೆ. ಫ್ರೈ ಆಲ್ರೆಡಿ ಆಗಿದೆ. ಫ್ರೈ ಆಗಿದೆ, ಸಾಕು ಆಫ್ ಮಾಡ್ಬಿಡ್ತೀನಿ. ಯಾವುದು ಫ್ರೈ ಆಗೈತೆ, 1 ನಿಮಿಷ ಆಗಾಯ್ತು. ಮಾತಿ ಮುಂಚೆ ಪೀಸ್ ಅಂತ ಹೇಳಿ. ಎಣ್ಣೆ ಒಂಚೂರು ಕಮ್ಮಿ ಇದೆ, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಕಬಾಬ್ ಮಾಡ್ತಾವನೆ. ಅಂಗಡಿಗೆ ಅಂಗಡಿಗಳೆಲ್ಲ ದೂರ ಇದೆ, ಹೋಗೋಕ್ಕಾಗಲ್ಲ ಅಂಗಡಿಗಳ್ಗೆ. 1 hour later. ಕಬಾಬ್ ರೆಡಿ ಆಗ್ತಿದೆ ಆಲ್ಮೋಸ್ಟು.
ಫ್ರೈ ಆಗಿದೆ. 2 ಆಯ್ತಾ ನೋಡಿ, ಫ್ರೈ ಎಲ್ಲ ರೆಡಿ ಇದೆ. ಬ್ಯಾಟಿಂಗ್ ಮಾಡಿಬಿಟ್ಟು ಸಿಗೋಣ ನಾಳೆ ಬೆಳಿಗ್ಗೆ. ನಾಳೆ ಎಲ್ಲೆಲ್ಲಿ ಪ್ಲ್ಯಾನ್ ಇದೆ ಅಂತ ಹೇಳ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.